ನಮಸ್ಕಾರ ದೇವರು, ನೀವು ನೋಡ್ತಾ ಇದ್ದೀರಾ ವೀಕೆಂಡ್ ವಿತ್ ಪಾಂಡು ಅರ್ಪಿಸುವ ಬೈಕ್ ಅಗರಬತ್ತಿಗಳು ಹಾಗೂ ಗಂಧದ ಕಡ್ಡಿಗಳು. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನೋಡೋರೆಲ್ಲ ಪ್ರತಿಯೊಬ್ಬರು ಈ ವಿಡಿಯೋಗೆ ಒಂದು ಲೈಕ್ ಕೊಡಬೇಕಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಕೇವಲ ಈ ವಿಡಿಯೋಗೆ 2000 ಲೈಕ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ದಯವಿಟ್ಟು ಹೋಗಿ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಕಂಟೆಸ್ಟೆಂಟ್ ಯಾರು ಅಂತ ನೋಡ್ಕೊಂಡ್ ಬರೋಣ. ಇವತ್ತಿನ ಕಂಟೆಸ್ಟೆಂಟ್ ನಮ್ಮೆಲ್ಲರ ಜೀವ ಉಳಿಸುವ ಡಾಕ್ಟರ್ ದುಂಡಯ್ಯ ಅವರು, ಅಲಿಯಾಸ್ ದುಂಡ್ಯ. ಲೆಟ್ಸ್ ವೆಲ್ಕಮ್ ದುಂಡ್ಯ. ಹಲೋ ಸ್ನೇಹಿತರೆ, ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದುಂಡ್ಯ ಅವರು. ಬನ್ನಿ ಅವರ ಕತೆ ಏನು ಅಂತ ತಿಳ್ಕೊಂಬರೋಣ. ಅಯ್ಯೋ, ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಡಾಕ್ಟರ್ ದುಂಡ್ಯ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ನಿಮ್ಗೆ ಏನು ಅನಿಸ್ತಾ ಇದೆ ಅಂತ ಒಂದೆರಡು ಮಾತು ಹೇಳ್ತೀರಾ? ಮೊಟ್ಟ ಮೊದಲಿಗೆ ವೀಕೆಂಡ್ ವಿತ್ ಪಾಂಡು ಅವರಿಗೆ ತುಂಬಾ ಧನ್ಯವಾದಗಳು. ನನ್ನನ್ನು ಗುರುತಿಸಿ, ನನ್ನ ಒಳ್ಳೆಯ ಕಾರ್ಯಗಳನ್ನು ನೀವೆಲ್ಲ ಗುರುತಿಸಿ ನನ್ನನ್ನು ನಿಮ್ಮ ಶೋಗೆ ಕರೆದಿದ್ದೀರಾ. ಮೊದಲು ನಾನು ಅದಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಥ್ಯಾಂಕ್ಸ್ ಡಾಕ್ಟರ್ ದುಂಡ್ಯ ಅವರೇ. ಇವಾಗ ನಿಮ್ಮ ಡಾಕ್ಟರ್ ಲೈಫ್ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀರಾ? ಖಂಡಿತ ಪಾಂಡು ಅವರೇ, ನಾನು ಡಾಕ್ಟರ್ ಲೈಫ್ ಎಲ್ಲಿಂದ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನನ್ನ ಸ್ಕೂಲ್ ಲೈಫ್ ಹಾಗೂ ನನ್ನ ಹೈಸ್ಕೂಲ್ ಲೈಫ್ ಯಾವ ಥರ ಇತ್ತು ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ. ನೀವೆಲ್ಲ ಕೇಳ್ತಾ ಹೋಗಿ. ಹೇಳಿ ಡಾಕ್ಟರ್ ದುಂಡ್ಯ ಅವರೇ. ಆ್ಯಕ್ಚುಲಿ ನಾನು ಡಾಕ್ಟರ್ ಆಗ್ತೀನಿ ಅಂತ ನಂಗೆ ನಂಬಿಕೆನೇ ಇರಲಿಲ್ಲ. ಆದರೆ ಹೆಂಗೋ ಏನೋ 10th ಅರ್ಧಂಬರ್ಧ ಓದ್ಕೊಂಡು ಪಾಸ್ ಆದ್ವಿ. ಓ, 10th ಸಖತ್ತಾಗಿ ರ್ಯಾಂಕಲ್ಲೇ ಪಾಸ್ ಆಗಿದ್ದೀರಾ ಅನ್ನಿ? ಇಲ್ಲ ಪಾಂಡು ಅವರೇ, 2 ಫೇಲ್ ಆಗಿದ್ದೆ, ಆಮೇಲೆ ಸಪ್ಲಿ ತಕ್ಕೊಂಡೆ. ಮತ್ತೆ ನಿಮ್ಮ ಪಿ ಯು ನಾನು ಸೈನ್ಸ್ ಮಾಡಿರಲಿಲ್ಲ. ಆಕ್ಚುಲಿ ನಾನು ಸೈನ್ಸ್ ಮಾಡಿರಲಿಲ್ವಾ? ಮತ್ತೆ ಹೆಂಗ್ ಡಾಕ್ಟರ್ ಆದ್ರಿ ನೀವು? ಸೈನ್ಸ್ ಮಾಡಿಲ್ಲ ಅಂತಂದ್ರೆ ಸೈನ್ಸ್ ಮಾಡಿದ್ದೆ, ಆದ್ರೆ ಸೈನ್ಸ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಮನೆಯವ್ರು ಒತ್ತಾಯ ಮಾಡಿದ್ರು ಅಂತ ಸೈನ್ಸ್ ಮಾಡಿದ್ವಿ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ನಂಗೆ ಡಾಕ್ಟರ್ ಆಗ್ಬೇಕಂತ ಏನು ಕನಸಿರ್ಲಿಲ್ಲ. ಆದ್ರೆ ನಮ್ಮ ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು. ಆ ಇನ್ಸಿಡೆಂಟ್ ಏನು ಅಂತಂದ್ರೆ, ನಂಗೆ ಹುಷಾರಿಲ್ದಿದ್ದಾಗ ನಮ್ಮ ಊರಿನ ಡಾಕ್ಟರ್ ನಂಗೆ ಸೂಜಿ ತಗೊಂಡು ಚುಚ್ಬಿಟ್ಟಿದ್ದ. ಅದಕ್ಕೆ ನಾನು ಅವನಿಗೆ ಉಲ್ಟಾ ಚುಚ್ಚಬೇಕು ಅಂತ ಅನ್ಕೊಂಡು ನಾನು ಈ ಡಾಕ್ಟರ್ ಫೀಲ್ಡ್ಗೆ ಬಂದೆ. ಈ ಫೀಲ್ಡ್ಗೆ ಬಂದ್ಮೇಲೆ ಗೊತ್ತಾಯ್ತು ನನಗೆ ಅವ್ನು ಯಾಕೆ ನನಗೆ ಚುಚ್ಚಿದ್ದ ಅಂತ. ಹೆಂಗೋ ಅಮೀಬಾ, ಬ್ಯಾಕ್ಟೀರಿಯಾ, ಹಾಲು, ಅದು ಇದು, ಹಾಳು ಮೂಳು, ಹಾರ್ಟು, ಕಿಡ್ನಿ, ಅದು ಇದು ಅಂತ ಹೇಳಿ ಏನೋ ಒಂದು ಮಾಡಿ, ಏನೋ ಒಂದು ಕಲಿತು ಹೆಂಗೋ MBBS ಪಾಸ್ ಮಾಡ್ಕೊಂಡೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸರ್, ನೀವು ಹಾರ್ಟ್ ಸ್ಪೆಷಲಿಸ್ಟ್ ಅಂತೆ? ಹೌದೌದು, ಸುಮಾರು 200ಕ್ಕೂ ಹೆಚ್ಚು ಹಾರ್ಟ್ ಆಪರೇಷನ್ ನಾನು ಮಾಡಿದ್ದೀನಿ. ಆಯ್ತು, ಆಮೇಲೆ ಅದರಲ್ಲಿ ಒಂದು 50% ಓಕೆ, ಇನ್ನು 50% ಸಕ್ಸಸ್ಸೇ ಆಗಿಲ್ಲ. ಸರ್, ಇನ್ನು 50% ಯಾಕೆ ಸಕ್ಸಸ್ ಆಗಲಿಲ್ಲ? ಇನ್ನು 50% ನಮ್ಮ ಸರ್ ಪಾಠ ಮಾಡ್ಬೇಕಾದ್ರೆ ನಾನು 50% ಡೈರೆಕ್ಟಾಗಿ ಕೇಳೇ ಇರಲಿಲ್ಲ. ಅದಕ್ಕೆ 50% ಹೋಗ್ತಾ ಇರುತ್ತೆ ಅವಾಗ. ಸರ್, ನೀವು ಹಾರ್ಟ್ ಆಪರೇಷನ್ ಮಾಡಿದ್ರೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದಿಲ್ವಂತೆ? ಅವ್ರು ಹಾರ್ಟ್ ಆಪರೇಷನ್ ಮಾಡಿದಾಗ ನಾನು ದುಡ್ಡು ಇಸ್ಕೊಳ್ಳಲ್ಲ. ಅದ್ರ ಬದಲಿಗೆ ಒಂದು ಕಿಡ್ನಿ ತಕೊಂಡಿರ್ತೀನಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಸರ್, ಪಾಪ ಒಬ್ಬೊಬ್ಬರಿಗೆ ಒಂದೊಂದು ಕಿಡ್ನಿ ಮಾತ್ರ ಇರುತ್ತೆ, ಪಾಪ ಅವ್ರ ಗತಿ? ಆ ಥರ ಇರೋ ಪೇಷಂಟ್ಗಳಿಗೆ ನಾವು ಹಾರ್ಟ್ ಆಪರೇಷನ್ ಮಾಡೋದೇ ಇಲ್ಲ. ಸರ್, ನೀವು ದುಂಡ್ಯ ಇಂದ ಡಾಕ್ಟರ್ ದುಂಡ್ಯ ಆಗೋದಕ್ಕೆ ಎಷ್ಟೆಷ್ಟು ಕಷ್ಟಪಟ್ಟಿದ್ದೀರಾ? ಅಯ್ಯೋ, ಕೇಳ್ತೀರಾ ಪಾಂಡು ಅವರೇ, ನೈಟ್ ಎಲ್ಲ ಕೂತ್ಕೊಂಡು ಕಾಪಿ ಎಲ್ಲ ಬರೆದು ನಾಳೆ ಎಕ್ಸಾಮ್ಗೆ ಹೋಗಿ ಲೆಕ್ಚರರ್ ಕಣ್ ತಪ್ಪಿಸಿ ಆ ಕಾಪಿನ ತೆಗೆದು ಬರೆದು ಆ ಕ್ವಶನ್ಗೆ ಇನ್ಯಾವುದೋ ಆನ್ಸರ್ ಬರೆದು ಹೆಂಗೋ ಆಳು ಮೂಳು ಏನೋ ಒಂದು ಮಾಡಿ
ಅದೇ ತುಂಬ ಕಷ್ಟಪಟ್ಟಿದ್ದೀನಪ್ಪ. ನೀವು ಓದೇ ಇರಲಿಲ್ವಾ? ಅರೆ ಪಾಂಡೆ ಅವರೇ, ಏನು ಅಂತ ಓದ್ತೀರಾ? ಯಾಕೆ? ಪಾಂಡೆ ಅವರೇ, ಒಂದೊಂದು ಬುಕ್ಕು 10 kg ಇದ್ದಂಗೆ ಇರುತ್ತೆ. ಯಾವಾಗ ಎಷ್ಟು ಅಂತ ಓದೋಣ ಆ ಬುಕ್ಗಳನ್ನ? ಅದಕ್ಕೆ ಏನಂತ ಕಾಪಿ ಮಾಡಿದ್ರಿ? ಏನು ಎಷ್ಟು ಮೇಡಮ್ ಇಂಪಾರ್ಟೆಂಟ್ ಅಂತಿದ್ದಾರೋ ಅದಷ್ಟೆಲ್ಲ ಕಾಪಿ ಬರ್ಕೊಂಡು ಹೋಗ್ತಾ ಇದ್ದೆ. समझ रहे हो समझ रहे हो ना? ಹೌದಾ? ಹೆಚ್ಚು ಕಡಿಮೆ 2 kg ಕಾಪಿ ಚೀಟಿಗಳೇ ಇರೋವು ನನ್ನ ಹತ್ರ. ಡಾಕ್ಟರ್ ದುಂಡೆ ಅವರೇ, ನೀವು ಫಸ್ಟ್ ಟೈಮ್ ಆಪರೇಷನ್ ಮಾಡಬೇಕಾದ್ರೆ ಕತ್ರಿ ಏನೋ ಅಲ್ಲೇ ಬಿಟ್ಬಿಟ್ಟು ಸ್ಟಿಚಸ್ ಹಾಕಿದ್ರಂತೆ, ಅದು ನಿಜಾನಾ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಯ್ಯೋ, ಏನ್ ಕೇಳ್ತೀಯಪ್ಪ ಅದನ್ನ? ಆಪರೇಷನ್ ಮಾಡಿದೆ, ಒಂದು ಕತ್ರಿಯಲ್ಲೂ ಮಿಸ್ ಹೊಡಿತಾ ಇತ್ತು. ನಂಗೆ ಅನ್ಸಿತ್ತು ಅದನ್ನ ಅಲ್ಲೇ ಬಿಟ್ಟಿದ್ದೀನಿ ಅಂತ. ತೆಗೆದು ನೋಡಿದ್ರೆ ಅಲ್ಲೇ ಇತ್ತದು. ಅಷ್ಟೊತ್ತಿಗೆ ಪೇಷಂಟೇ ಗೋವಿಂದ ಗೋವಿಂದ. ಆಮೇಲೆ ಇನ್ನೇನ್ ಮಾಡೋದು ಪಾಪ. ಡಾಕ್ಟರ್ ದುಂಡೆ ಅವರೇ, ನಿಮ್ಮ ಹ್ಯಾಂಡ್ ರೈಟಿಂಗು ನಮ್ಗಳಿಗೆ ಅರ್ಥನೇ ಆಗಲ್ಲ. ಅದು ಹೆಂಗ್ ಬರೀತೀರಾ ನೀವು? ನೋಡಿ ಪಾಂಡು ಅವರೇ, ಅದಕ್ಕೆ ಅಂತಾನೆ ನಮ್ಗೆ 2 ವರ್ಷ ಡೈಲಿ ಪೇಜಸ್ ಬರೆಯೋಕೆ ಕೊಡ್ತಾರೆ. ಬರ್ದು ನಾವು ಪ್ರಾಕ್ಟೀಸ್ ಮಾಡಿ ನಮ್ಮ ಹ್ಯಾಂಡ್ ರೈಟಿಂಗ್ ಹಂಗೆ ಮಾಡ್ಕೊಂತೀವಿ. ಆ ಹ್ಯಾಂಡ್ ರೈಟಿಂಗ್ ಬರೀ ಮೆಡಿಕಲ್ ಅವ್ರಿಗೆ ಮಾತ್ರ ಗೊತ್ತಾಗಬೇಕು. समझ रहे हो ना? ಓಹೋ, ಹಂಗೆ. ಮತ್ತೆ ಡಾಕ್ಟರ್ ದುಂಡೆ ಅವರೇ, ಊರಿಗೆ ಎಲ್ಲ ಹುಷಾರ್ ತಪ್ಪಿದ್ರೆ ನೀವೇ ಇಂಜೆಕ್ಷನ್ ಮಾಡ್ತೀರಾ? ಅಕಸ್ಮಾತ್ ನಿಮಗೆ ಹುಷಾರ್ ತಪ್ಪಿದ್ರೆ ನಿಮ್ಗೆ ಯಾರು ಇಂಜೆಕ್ಷನ್ ಮಾಡ್ತಾರೆ? ಗುಡ್ ಕ್ವಶನ್ ಪಾಂಡು ಅವರೇ. ನನಗೇನಾದರೂ ಹುಷಾರ್ ತಪ್ಪಿದ್ರೆ ನಾನು ಇಂಜೆಕ್ಷನ್ ಮಾಡ್ಕೊಳ್ಳಲ್ಲ. ಯಾಕೆ ಅಂದರೆ ನನಗೆ ಇಂಜೆಕ್ಷನ್ ಅಂದರೆ ಭಯ. ಓಹೋ, ಡಾಕ್ಟರ್ ದುಂಡ್ಯಾಗೆ ಇಂಜೆಕ್ಷನ್ ಅಂದ್ರೆ ಭಯಾನಾ? ಇಲ್ಲ ಮತ್ತೆ ಎಲ್ಲ ಮಾತ್ರೆ ತಗೊಂಡೇ ಸರಿ ಮಾಡಿಸ್ಕೋತೀರಾ? ಹೌದು ಪಾಂಡು ಅವರೇ, 3 times ತಗೋ ಮಾತ್ರೆನ 2 times ತಗೊಂಡು ಕಡಿಮೆ ಮಾಡ್ಕೊತೀನಿ. ಇನ್ನ 1 ಟೈಮ್? ಅರೆ ಪೇಷಂಟ್ ಜಾಸ್ತಿ ಇರುತ್ತಲ್ಲ, ಅದಕ್ಕೆ ಅದೆಲ್ಲ ತಗೊಳ್ಳೋಕೆ ಟೈಮ್ ಸಿಗಲ್ಲ. ಡಾಕ್ಟರ್ ದುಂಡೆ ಅವರೇ, ನಿಮ್ಮ ಲೈಫಲ್ಲಿ ಒಂದು ಕ್ರಿಟಿಕಲ್ ಸ್ಟೋರಿ ಏನಾದ್ರು ಇದ್ರೆ ಹೇಳ್ತೀರಾ? ಓ ಖಂಡಿತ. ಸುಮಾರು ನೈಟ್ 11 ಗಂಟೆ ಆಗಿತ್ತು, ಮಲಗಿದ್ದೆ. ಒಂದು ಫೋನ್ ಬಂತು, ಎಮರ್ಜೆನ್ಸಿ ಅಂತ. ಆಯ್ತು ಅಂತ ನಾನು ಹೋದೆ. ಅಷ್ಟೊತ್ತಿಗೆ ಅದು ಫುಲ್ಲು ಹಾರ್ಟ್ ಫೇಲ್ಯೂರ್ ಪೇಷಂಟು. ಹೋಗಿ ಮಲಗಿಸಿದ್ರು. ಅವಾಗ ತಗೊಂಡು ಐಸಿಯುಗೆ ಹಾಕಿದ್ರು. ಹೋದ ತಕ್ಷಣ ನಾನು ಬಾಗ್ಲು ಹಾಕ್ಕೊಂಡು ಪೇಷಂಟ್ ಹತ್ರ ಹೋದೆ. ಸಡನ್ ಆಗಿ ಹೋಗಿ ನೋಡಿದ್ರೆ ಫುಲ್ ಆ ವ್ಯಕ್ತಿ ಹಾರ್ಟ್ಗೆ ದೊಡ್ಡ ಹೋಲ್ ಬಿದ್ದುಬಿಟ್ಟಿತ್ತು. ಓ, ಆಮೇಲೆ ಏನಾಯ್ತು? ಆಮೇಲೆ ಪಟಪಟ ಅಂತ ಹೋಗಿ ಸೂಜಿ ದಾರ ತಗೊಂಡು ಆ ಹೋಲ್ನೆಲ್ಲ ಹೊಲ್ದಿ ಆಮೇಲೆಲ್ಲ ಕರೆಕ್ಟ್ ಮಾಡಿದೆ. ಅವಾಗ ಸ್ವಲ್ಪ ಪೇಷಂಟ್ ಹುಷಾರಾದ್ರು. ಮತ್ತೆ ಆ ಪೇಷಂಟ್ ಏನಾಗ್ಲಿಲ್ವಾ? ಆ ಹಾರ್ಟಲ್ಲಿರೋ ಹೋಲೇನೋ ಮುಚ್ಚೋಯ್ತು, ಆದರೆ ಮತ್ತೆ ಪೇಷಂಟ್ ಮೇಲಕ್ಕೆ ಹೇಳಿಲ್ಲಪ್ಪ. समझ रहे हो ना? ಡಾಕ್ಟರ್ ದುಂಡೆ ಅವರೇ, ಯಾಕೆ ನೀವು 20 ರೂಪಾಯಿ ಮಾತ್ರೆ ಬರೋದು 200 ರೂಪಾಯಿ ಇಸ್ಕೋತೀರಾ? ಮತ್ತೆ ಕಲ್ತಿರಲ್ವಾ, ಕೋಟಿ ಕೋಟಿ ದುಡ್ಡು ಕೊಟ್ಟು. ಹಂಗಂತ ಹೇಳಿ ಬಡವ್ರನ್ನ ಲೂಟಿ ಮಾಡೋದು ತಪ್ಪಲ್ವಾ? ಆ ಥರ ಏನು ಇಲ್ಲ ಪಾಂಡು ಅವರೇ. ಆ ಥರ ಏನಾದ್ರು ಬಡವರು ಇದ್ರು ಅಂದರೆ ನೋಡಿ ಕಡಿಮೆ ಇಸ್ಕೊಂಡು ಕಳಿಸಿರ್ತೀವಿ. ಡಾಕ್ಟರ್ ದುಂಡೆ ಅವರೇ, ಈ ಕೋವಿಡ್ ತರಹದ ರೋಗಗಳು ಬಂದರೆ ನೀವೇನು ಟ್ರೀಟ್ಮೆಂಟ್ ಕೊಡ್ತೀರಾ? ಪರ್ಟಿಕ್ಯುಲರ್ ಆಗಿ ನಾನು ರೋಗಿಗಳಿಗೆ ಬಿಸಿ ರಾಗಿ ಹಿಟ್ಟು ಮತ್ತು ಡೋಲೆ 650 ಮಾತ್ರೆ ಕೊಡ್ತೀನಿ. ಡಾಕ್ಟರ್ ದುಂಡಯ್ಯ ಅವರೇ, ಒಬ್ಬೊಬ್ಬರಿಗೆ ಹಾರ್ಟು ರೈಟ್ ಸೈಡೇ ಇರುತ್ತಂತೆ, ಆ ಥರ ಪೇಷಂಟ್ಗಳಿಗೆ ನೀವೇನು ಮಾಡ್ತೀರಾ? ರೈಟ್ ಸೈಡ್ ಇರೋ ಹಾರ್ಟ್ನ ತೆಗೆದು ಲೆಫ್ಟ್ ಸೈಡ್ ಹಾಕ್ತೀವಿ ಅಷ್ಟೇ. ಅದೇಂಗೆ ಹಾಕ್ತೀರಾ? ಏನಿಲ್ಲ, ಪರ್ಕ್ಟ್ ಅಂತ ಕೈ ತಗೊಂಡು ಒಳಗಡೆ ಹಾಕಿ ರೈಟ್ ಸೈಡ್ಗೆ ಸರಿಸ್ಬಿಡ್ತೀವಿ ಅಷ್ಟೇ, ಹೋಗ್ಬಿಡ್ತದೆ. ಓಹೋ, ಮೊದಲೇ ನೀವು ಹಾರ್ಟ್ ಸ್ಪೆಷಲಿಸ್ಟ್ ಅಲ್ಲ? ಡಾಕ್ಟರ್ ದುಂಡೆ ಅವರೇ, ಕೊರೋನಾದಂತಹ ದೊಡ್ಡ ರೋಗ ಬಂದಾಗ ನೀವೆಲ್ಲ ಸಖತ್ತಾಗಿ ಹೋರಾಡಿದಿರ ಅನಿಸುತ್ತೆ. ಹೋರಾಡೋದ? ನಾನು ಹಾಸ್ಪಿಟಲ್ಗೆ ಬಂದಿಲ್ಲ. ಯಾಕೆ ಆ ಕೊರೋನಾ ನಮಗೆ ವಾಪಸ್ಕೊಳ್ಳುತ್ತೆ ಅಂತ ಅಲ್ಲೇ ಮನೇಲಿ ಬಿದ್ಕೊಂಡಿದ್ದೆ. ಹೌದಾ? ಯಾಕೆ? ಮತ್ತೆ ಇನ್ನೇನಪ್ಪ, ಕೊರೋನಾಗೆ ಔಷಧಿನೇ ಕಂಡು ಹಿಡಿದಿರಲಿಲ್ಲ ಅವಾಗ. ಅದಕ್ಕೆ ಎಲ್ಲರೂ ಒಕ್ಕರ್ಸ್ಕೊಂತ ಅಂದರೆ ಇನ್ನೇನು ಮಾಡೋ, ಸತ್ತೋಗುತ್ತೆ ಅಂತ ನಾನು ಅದಕ್ಕೆ ಕ್ಲಿನಿಕಲ್ಸ್ಗೆ ಹೋಗ್ತಾ ಇರಲಿಲ್ಲ, ಮನೇಲೇ ಇರ್ತಿದ್ದೆ. ಮತ್ತೆ ಪೇಷಂಟ್ ಎಲ್ಲ ಯಾರು ನೋಡ್ಕೊಳ್ಳೋರು? ಹಾಸ್ಪಿಟಲಿಗೆ ಕ್ಲೋಸ್ ಅಂದಮೇಲೆ ಪೇಷಂಟ್ ಎಲ್ಲಪ್ಪ.
ಹೋಗಲಿ ಬಿಡಿ ಡಾಕ್ಟರ್ ದುಂಡ್ಯಾ ಅವರೇ, ಕಾರ್ಯಕ್ರಮಕ್ಕೆ ಬಂದು ಇಲ್ಲಿಯವರೆಗೂ ಎಲ್ಲರನ್ನು ನಗಿಸಿದ್ದಕ್ಕೆ ಒಂದು ತುಂಬ ತುಂಬ ಧನ್ಯವಾದಗಳು. ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ನೀವು ಇಷ್ಟಪಡ್ತೀರಾ? ಎಲ್ಲ ವೀಕ್ಷಕರುಗಳಿಗೂ ನಮಸ್ಕಾರ. ಈ ವಿಡಿಯೋ ಕೇವಲ ಮನರಂಜನೆಗಾಗಿ ಮಾತ್ರ, ದಯವಿಟ್ಟು ಇದನ್ನ ಮನರಂಜನೆಗಾಗಿ ಮಾತ್ರ ತಗೊಳ್ಳಿ ಅಂತ ಹೇಳ್ತಾ ಡಾಕ್ಟರ್ ಪಾಂಡು ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ ವೀಕ್ಷಕರೇ, ಇದು ಕೇವಲ ಮನೋರಂಜನೆಗಾಗಿ ಮಾತ್ರ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಶೋ ಅಲ್ಲಿ ಮತ್ತೊಬ್ಬ ಕಂಟೆಸ್ಟೆಂಟ್ ಜೊತೆ ಬರ್ತೀವಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.